ಹೊಟ್ಟೆ ಉರಿಯುತ್ತೆ. ಯಾವ ಕೆಚ್ಚಲಿನಲ್ಲಿ ಹಾಲು ಕುಡಿದು ಅದೇ ಕೆಚ್ಚಲು ಇವತ್ತು ಮಾಂಸವಾಗಿ ಬಿದ್ದಿದೆ ಅಂತ ಅಂದಾಗ ಅದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇದ್ರ ಶಾಪ ನಿಮ್ಮ ಸರ್ಕಾರವನ್ನ ನಾಶ ಮಾಡದೆ ಬಿಡೋದಿಲ್ಲ. ಈ ಶಾಪ ಇದಕ್ಕೆ ಶಾಮೀಲಾಗಿರೋ ಅಧಿಕಾರಿಗಳ ಕುಟುಂಬವನ್ನು ನಾಶ ಮಾಡದೆ ಬಿಡೋದಿಲ್ಲ. ಯಾರು ಇದರಲ್ಲಿ ಕಮಿಷನ್ ತಗೊಂಡು ಅನ್ನ ತಿಂತಿದ್ರು, ಈ ಅಕ್ರಮದಲ್ಲಿ, ಈ ಅನ್ಯಾಯದಲ್ಲಿ ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಕುಟುಂಬ ಶಾಪ ನಾಶ ಆಗದೆ ಹೋಗಲ್ಲ. ನಾಶ ಆಗೋಗ್ತೀರಿ. ನಾಚಿಕೆ ಆಗಬೇಕು. ನಾವು ಒಂದು ಕಡೆ ಗಾಡಿ ಹಿಡಿಲಿಕ್ಕೆ ಹೋದ್ರೆ ಮತ್ತೊಂದು ಕಡೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಅದನ್ನ ಟರ್ನ್ ಮಾಡ್ತಾರೆ. ಇಲ್ಲಿ ಕಾಯ್ತಿದ್ದಾನೆ ಪುನೀತ್ ಕೆರೆಹಳ್ಳಿ, ಈ ರೋಡಲ್ಲಿ ಹೋಗಿ, ಈ ರೋಡಲ್ಲಿ ಪುನೀತ್ ಕೆರೆಹಳ್ಳಿ ಕಾಯ್ತಿದ್ದಾನೆ, ಈ ರೋಡಲ್ಲಿ ಹೋಗಿ ನಮಗ್ ಬಂದು ಹೇಳೋದು, ಯಾಕೆ ರಸ್ತೆಯಲ್ಲಿ ನಿಂತಿದ್ದೀರಾ, ನಮಗೆ ಹೇಳಿ ನಾವು ಹಿಡಿತೀವಿ, ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ, ಮಾಹಿತಿ ಇದ್ರೆ ನಮಗೆ ಹೇಳಿ. ಇವ್ರಿಗೆ ಮಾಹಿತಿ ಕೊಟ್ರೆ ಅಲ್ಲಿ ಈ ರೋಡಲ್ಲಿ ಬರಬೇಡಿ, ಈ ರೋಡಲ್ಲಿ ಹೋಗಿ. ನಾಚಿಕೆ ಆಗಬೇಕು. ಹೇಳ್ತೀನಿ ಇದ್ರ ಬದಲು. ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಕಷ್ಟ ಆಗ್ಬೋದು, ಜಾಸ್ತಿ ತೋರಿಸ್ತಾರೆ. ನಿಜಕ್ಕೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಅಕ್ರಮ ಗೋಮಾಂಸ ದಂಧೆಯನ್ನು ತಡೆಗಟ್ಟಲಿಲ್ಲ ಅಂತ ಅಂದ್ರೆ ಆ ಹಸುಗಳಾಗಿರ್ಬೋದು, ಆ ಕರುಗಳಾಗಿರ್ಬೋದು, ಆ ಅಮಾಯಕ ಹಸು ಕರು, ಆ ಗೋಮಾತೆ ಶಾಪ ಇಡೀ ಕಾಂಗ್ರೆಸ್ ಸರ್ಕಾರ ಮತ್ತು ಇದರಲ್ಲಿ ಶಾಮೀಲಾಗಿರೋ ಎಲ್ಲ ಅಧಿಕಾರಿಗಳ ಕುಟುಂಬ ನಿಜವಾಗ್ಲೂ ಕೂಡ ನಾಶವಾಗುತ್ತೆ, ಸರ್ವನಾಶವಾಗುತ್ತೆ. ಫೋನ್ ಮಾಡ್ದೇನೆ ಅವರು ಪೊಲೀಸ್ನವರಿಗೆ, ಮಾಡಿದ್ದೇನೆ, ಹೇಳ್ದೇನೆ ಅಡ್ರೆಸ್. ಆಗಬೇಕು. ಮೊದಲೆಲ್ಲ ಲೈವ್ ಆಗಿ ಹಸುಗಳನ್ನ ಲಾರಿಯಲ್ಲಿ ತುಂಬಿಕೊಂಡು ಬಂದು ಇಲ್ಲಿ ಕಟ್ ಮಾಡ್ತಾ ಇದ್ರು. ನಾವು ಹಿಡಿತೀವಿ ಅಂತ ಹೇಳಿ ಕಂಟೈನರ್ಗಳಲ್ಲಿ ಗೋವು ಬಂದ್ರೆ ಗೊತ್ತಾಗುತ್ತೆ, ಸಂತೆಯಿಂದ ತರಬೇಕಾದ್ರೆ ಮಾಹಿತಿ ಸಿಗುತ್ತೆ ಗಾಡಿ ಹಿಡಿತಾರೆ ಅಂತ. ಈಗ ಅಲ್ಲೇ ಬೆಂಗಳೂರಿನ ಗ್ರಾಮಾಂತರ ಭಾಗಗಳು, ದೊಡ್ಡಬಳ್ಳಾಪುರ, ಹಲಿಪುರ, ಗೌರಿಬಿದನೂರು ಈ ಭಾಗದಲ್ಲಿ ಅದನ್ನ ಮಾಂಸವಾಗಿ ಪರಿವರ್ತನೆ ಮಾಡಿ ಈಗ ತಗೊಂಡ್ಬರ್ತೀರಿ ಮಾಂಸ ಮಾಡ್ಕೊಂಡು. ಏನ್ ಮಾಡ್ತೀರಾ, ಅದು ಹೆಂಗ್ ಉಳಿಸ್ತೀರಾ ಜೀವನ ಅಂತ ನಾಚಿಕೆ ಆಗಬೇಕು. ಷಂಡ್ರರು, ನಪುಂಸಕರು, ನಪುಂಸಕತನ ನಿಮ್ದು. ಸುಮಾರು ಏನಿಲ್ಲ ಅಂತ ಅಂದ್ರು 7-8 ಕಾರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾರಲ್ರಿ, ಪ್ಯಾಸೆಂಜರ್ ಕಾರ್ಗಳಲ್ಲಿ. ನಾಚಿಕೆ ಆಗೋದಿಲ್ವಾ ಅಂತ ಇಲಾಖೆಗೆ. ನಿತ್ಯ ಮಾಡ್ತಾರೆ ಇದು, ದಿನನಿತ್ಯ. ನಾವು ಕಾಯ್ತೀವಿ ಒಂದ್ ದಿವಸ ನಾವಿಲ್ಲಿದ್ದೀವಿ ಅಂತ ತಪ್ಪಿಸಿ ಅಲ್ಲಿ ಹೋಗೋದು, ಅಲ್ಲಿದ್ದೀವಿ ತಪ್ಪಿಸಿ ಈ ಕಡೆ ಬರೋದು. ಅದ್ರ ಮಧ್ಯೆ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲೋ ಸಿಗುತ್ತೆ.
ಥರ ಪಾಲಿಸು. ಅಲಿಪುರ ಇನ್ನೆರಡು ಗಾಡಿ ಮಿಸ್ ಆಗ್ಬಿಟ್ಟು ಮೇಲೆ ಹತ್ತು ಇಲ್ಲಿ ಇನ್ನು 2 ಗಾಡಿ ಹಂಗೆ ಹೊರಟು. ಗಾಡಿ ಇಡುತ್ತೆ ಅಂತ ಹೇಳ್ಬೋದು.